ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 26. ಭಾರತಾದ್ಯಂತ ಕಾರ್ಮಿಕರು ಮತ್ತು ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ, ಮಹಿಳಾ ಸಬಲೀಕರಣ ಮತ್ತಿತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಜಗದೀಶ್ ಸೂರ್ಯ, ಜಿಲ್ಲಾ ರೈತ ಮುಖಂಡರಾದ ಮರಂಕಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಮಿಕರ ಹಕ್ಕು ಕಸಿಯುವ ಕಾರ್ಮಿಕ ಸಮಿತಿಗಳು, ಭಾರತದ ಸಾರ್ವಭೌಮತೆಗೆ ಅಡ್ಡಿಯಾಗಿರುವ ಕೃಷಿ ಕಾನೂನುಗಳು, ಭಾರತದ ಸಾರ್ವಭೌಮತೆಗೆ ಅಡ್ಡಿಯಾಗಿರುವ ಕೃಷಿ ಕಾನೂನುಗಳು, ಕನಿಷ್ಠ ಕೂಲಿ 27,000 ಆಗಲೇಬೇಕು, 27,000 ಆಗಲೇಬೇಕು. ಚುನಾವಣೆಯನ್ನು 8ರಿಂದ 12ಕ್ಕೆ ಏರಿಸಿರುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಏನು ಇವತ್ತಿಗೆ ಭಾರತದ ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ರೈತ ವಿರೋಧಿ ಕಾನೂನುಗಳನ್ನ ರಾಜ್ಯ ಕೇಂದ್ರ ಸರ್ಕಾರ ಜಾರಿ ಮಾಡಕ್ಕೆ ಹೊರಟಂತ ಸಂದರ್ಭದಲ್ಲಿ ಮಾತನ್ನ ಉಳಿಸಿಕೊಂಡಿಲ್ಲ. ನವೆಂಬರ್ 26ನೇ ತಾರೀಕು ಡೆಲ್ಲಿಯಲ್ಲಿ ಹೋರಾಟ ಶುರುವಾಯಿತು. ಇಲ್ಲಿವರೆಗೆ 4 ವರ್ಷ ಆಯಿತು. ಏನು ಕೇಂದ್ರ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಆ ಕಾಯ್ದೆಗಳನ್ನು ವಾಪಸ್ ತಗತ್ತೀನಿ ಅಂತ ಹೇಳ್ತು, ಲಿಖಿತವಾಗಿ ಕೊಟ್ಟರು. ಆದರೂ ಕೂಡ ಇಲ್ಲಿವರೆಗೆ ತಗೊಂಡಿಲ್ಲ. ಆದ್ರಿಂದ ಇವತ್ತು ಸಂಯುಕ್ತ ಕಿಸಾನ್ ಹೋರಾಟ ಇಡೀ ಭಾರತ ದೇಶದಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕಾಯ್ದೆಗಳನ್ನು ವಾಪಸ್ ಪಡೆದೇ ಇದ್ರೆ ಉಗ್ರವಾದಂಥ ಹೋರಾಟವನ್ನ ಮಾಡುವಂತ ಸಂದರ್ಭ ಉಂಟಾಗುವ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತ ಸಂಯುಕ್ತ ಹೋರಾಟ ಸಮಿತಿಯ ಪರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೊಸಕೋಟೆ ಬಸವರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಘ. ಇವತ್ತು ಭಾರತದಲ್ಲಿ ಈಗ ಅಸ್ತಿತ್ವದಲ್ಲಿರುವ ಕೃಷಿ ಕಾನೂನುಗಳು ಅವನ್ನ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಅದರ ಪರಿಣಾಮಗಳು ಏನೇನೂ ಕಡಿಮೆ ಆಗಿಲ್ಲ. ಮಾತು ಕೊಟ್ಟು ರೈತರನ್ನ ಕರೆಸಿ, ಮಾತುಕತೆಗೆ ಕರೆಸಿ ಅವರ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ರೈತ ಮತ್ತು ಕಾರ್ಮಿಕ ವಿರೋಧಿಯಾಗಿ ಎಲ್ಲವನ್ನೂ ಕೂಡ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಅವರು ಮಾತುಕತೆಗೆ ಕರೆದು ರೈತರಿಗೆ ಮಾತಾಡಲಿಲ್ಲ. ಅದರ ಜೊತೆಗೆ ಇನ್ನೊಂದು ಮಹಾದ್ರೋಹದ ಕೆಲಸ ಏನ್ ಮಾಡಿದ್ರು ಅಂದ್ರೆ 20ಕ್ಕೂ ಹೆಚ್ಚು ಕಾರ್ಮಿಕ ಕಾನೂನುಗಳನ್ನ 4 ಕಾರ್ಮಿಕ ಸಂಹಿತೆಗಳನ್ನಾಗಿ ಮಾಡಿ, ಒಂದು ಕಡೆ ರೈತ ವಿರೋಧಿ ಅಂದ್ರೆ ಭಾರತದ ಸಾರ್ವಭೌಮತೆ ಇರೋದೇ ಕೃಷಿ ಭೂಮಿಗಳು ರೈತರ ಬಳಿ ಇದ್ರೆ, ಆದ್ರೆ ಕೇಂದ್ರ ಸರ್ಕಾರ ತಂದಿರುವಂತಹ ಕೃಷಿ ವಿರೋಧಿ ಕಾನೂನುಗಳು, ರೈತ ವಿರೋಧಿ ಕಾನೂನುಗಳು ಭಾರತದ ಆಹಾರ ಸಾರ್ವಭೌಮತೆಗೆ ಅಡ್ಡಿ ತರುವಂತವು. ಅವುಗಳನ್ನ ವಾಪಸ್ ತಗೊಂಡಿಲ್ಲ. ಆಗ ಇದ್ದಂತ ಕರ್ನಾಟಕದ ಬಿಜೆಪಿ ಸರ್ಕಾರ ಅವುಗಳನ್ನ ಹಾಗೆ ಉಳಿಸ್ಕೊಂಡಿದೆ ಮತ್ತು ರೈತ ಕಾರ್ಮಿಕ ವಿರೋಧಿಯಾದಂತ 8 ಗಂಟೆಯ ದುಡಿಮೆಯನ್ನು 12 ಗಂಟೆಗಳಿಗೆ ಹೆಚ್ಚಿಸಿದೆ. ಇದು ಜಗತ್ತಲ್ಲಿ ಯಾರು ಕೂಡ ತಲೆ ತಗ್ಗಿಸುವಂತ ಕೆಲಸ. 8 ಗಂಟೆಗಳ ದುಡಿಮೆಗೆ ಬಹಳ ದೊಡ್ಡ ಜಾಗತಿಕ ಮಟ್ಟದ, ವಿಶ್ವ ಮಟ್ಟದಲ್ಲಿ ಹೋರಾಟ ನಡೆದು 8 ಗಂಟೆಗಳ ಕಾರ್ಮಿಕರ ದುಡಿಮೆಗೆ 8 ಗಂಟೆ ಮಾಡಿರೋದು. ಭಾರತದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ, ಅತಿ ಹೆಚ್ಚು ವಿದ್ಯಾವಂತರು ಮತ್ತು ಕುಶಲಕರ್ಮಿಗಳು ಹೊರಹೊಮ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ, ವೃತ್ತಿಪರರು. ಅವರುಗಳಿಗೆ ಉದ್ಯೋಗ ಕೊಡಬೇಕಾದ್ರೆ ನಮ್ಮ ಪ್ರಕಾರ 8 ಗಂಟೆಯ ದುಡಿಮೆಯನ್ನು 6 ಗಂಟೆಗೆ ಕಡಿಮೆ ಮಾಡಿದ್ರೆ ಇನ್ನು ಗುಣಮಟ್ಟದ ಜೀವನ, ಅತ್ಯುತ್ತಮವಾದ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತೆ. ಇದಕ್ಕೆ ಬದಲಾಗಿ ದಡ್ಡರಾಗಿ ಆ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ನ ಮಂತ್ರಿ ಪ್ರಿಯಾಂಕಾ ಖರ್ಗೆ ಕೂಡ ನಾರಾಯಣ ಮೂರ್ತಿ ಅವರು ವಾರಕ್ಕೆ 70 ಗಂಟೆ ದುಡಿಬೇಕು ಅಂತ ಹೇಳಿದ್ದನ್ನ ಪ್ರಿಯಾಂಕಾ ಖರ್ಗೆ ಅವರು ಅನುಮೋದಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ಮತ್ತು ಕಾರ್ಮಿಕ ವಿರೋಧಿ ಎರಡೂ ಕೂಡ ನಿಲುವುಗಳನ್ನು ನಾವು ಖಂಡಿಸ್ತೇವೆ. ಅವರು ಇವೆಲ್ಲವನ್ನು ವಾಪಸ್ ತಗೊಳ್ಳುವವರೆಗೂ ಕೂಡ ಹೋರಾಟ ತೀವ್ರವಾಗುತ್ತೆ. ಇದು ಎಚ್ಚರಿಕೆ ರ್ಯಾಲಿ ಈ ದಿನ. ನಮಸ್ಕಾರ. ಉಗ್ರ ನರಸಿಂಹೇಗೌಡ, ಜನಾಂದೋಲನಗಳ ಮಹಾಮೈತ್ರಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ ಶ್ರೀಗರಿ
ಶ್ರೀಗರಿ ನಿಮ್ಮ ಮನದಾಳದ ಗರಿ.